ಆತ್ಮೀಯರೇ ನಮಸ್ಕಾರ. ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ನಾವು ಶಿವಶರಣೆಯಾದ ದಾನಮ್ಮ ದೇವಿಯ ಬಗ್ಗೆ ತಿಳಿದುಕೊಳ್ಳೋಣ. ದಾನಮ್ಮ ದೇವಿ ಮಹಾರಾಷ್ಟ್ರ ರಾಜ್ಯದ ಸಾಂಗ್ಲಿ ಜಿಲ್ಲೆಯ ಜತ್ ತಾಲೂಕಿನ ಉಮ್ರಾನಿ ಎಂಬ ಗ್ರಾಮದಲ್ಲಿ ಅನಂತರಾಯ ಶಿರಸಮ್ಮ ದಂಪತಿಗಳಿಗೆ ವೀರಮಲ್ಲಯ್ಯನ ಆಶೀರ್ವಾದದಿಂದ ಲಿಂಗಮ್ಮ ಹೆಸರಿನಿಂದ ಜನಿಸುತ್ತಾಳೆ. ಪ್ರಾಪ್ತ ವಯಸ್ಸಿಗೆ ಬಂದ ಲಿಂಗಮ್ಮ ಹಿರೇಮಠದ ವೀರಯ್ಯ ಸ್ವಾಮಿಗಳಿಂದ ಶಾಸ್ತ್ರೋಕ್ತವಾಗಿ ಶಿವದೀಕ್ಷೆ ಪಡೆದುಕೊಂಡರು. ಪರೋಪಕಾರಾಯ ಪುಣ್ಯಾಯ ಪಾಪಾಯ ಪರಪೀಡನಂ ಅಂದರೆ ಪರೋಪಕಾರವನ್ನು ಮಾಡಿ ಪುಣ್ಯವನ್ನು ಸಂಪಾದಿಸು, ಪರರನ್ನು ಪೀಡಿಸಿ ಪಾಪವನ್ನು ಕಟ್ಟಿಕೊಳ್ಳಬೇಡವೆಂದು ಈ ಶ್ಲೋಕದ ಅರ್ಥ. ಲಿಂಗಮ್ಮ ಪ್ರತಿದಿನ ಸಾಯಂಕಾಲದ ಸಮಯದಲ್ಲಿ ಗ್ರಾಮದ ವೀರಮಲ್ಲಯ್ಯನ ದೇವಸ್ಥಾನದಲ್ಲಿ ಎಲ್ಲ ಹೆಣ್ಣು ಮಕ್ಕಳನ್ನು ಸೇರಿಸಿ ಶಿವಪೂಜೆ ಮಾಡುವುದನ್ನು ಹೇಳಿಕೊಡುತ್ತಿದ್ದಳು. ಶಾಂತಿವೀರ ಸ್ವಾಮಿಗಳ ಅನುಗ್ರಹದಿಂದ ವೀರಮಲ್ಲಯ್ಯನ ಕೃಪೆಯಿಂದ ಶಿವನ ಶಕ್ತಿಯಿಂದ ಕಲ್ಯಾಣಕ್ಕೆ ನಡೆದಳು. ಲಿಂಗಮ್ಮ ಕಲ್ಯಾಣಕ್ಕೆ ಹೋಗಿ ಬಸವಣ್ಣನ ಬಾಳಿವನದಲ್ಲಿ ಲಿಂಗ ಪೂಜೆಯನ್ನು ಮಾಡುತ್ತಾಳೆ. ಅಲ್ಲಿ ಕಲ್ಯಾಣದ ಸಕಲ ಶರಣರಿಗೆ ಪ್ರಸಾದ ಮಹಿಮೆಯನ್ನು ತೋರಿಸುತ್ತಾಳೆ. ಬಸವಣ್ಣನವರು ದಂಪತಿ ಸಮೇತ ಬಂದು ಲಿಂಗಮ್ಮನನ್ನು ವನದಲ್ಲಿ ಸತ್ಕರಿಸಿ ಸಿಹಿ ಫಲಗಳನ್ನಿಟ್ಟು ಸತ್ಕರಿಸಿ ಪ್ರಭುದೇವರ ಅಮೃತ ಹಸ್ತದಿಂದ ಸ್ಪರ್ಶದಿಂದ ಲಿಂಗಮ್ಮನಿಗೆ ಅರ್ಪಿಸಿ, ತಾಯಿ ಇಂದಿನಿಂದ ನೀನು ಲಿಂಗಮ್ಮನಲ್ಲ ದಾನಶೂರ ದಾನಮ್ಮನೆಂದು ಪ್ರಖ್ಯಾತರಾಗಲೆಂದು ಹರಸಿದರು. ಮುಂದೆ ಶಾಲಿವಾನ ಸೆಕೆ 1086 ತಾರಾನಾಮ ಸಂವತ್ಸರ ವೈಶಾಖ ಶುಕ್ಲ ಪಕ್ಷ ಅಕ್ಷತದಿಗಿ ಗುರುವಾರ 11 ಗಂಟೆಗೆ ಅಭಿಜಿತ ಮುಹೂರ್ತದಲ್ಲಿ ಸಂಘ ತೀರ್ಥದಲ್ಲಿ ಲಗ್ನದ ಶುಭ ಮುಹೂರ್ತ ಸೋಮಲಿಂಗನ ಜೊತೆ 550 ಜೋಡಿಗಳ ಜೊತೆ ವಿವಾಹ ನೆರವೇರಿತು. ವಿವಾಹದ ಖರ್ಚುಗಳನ್ನು ಜತ್ ಸಂಸ್ಥಾನದ ದೊರೆಯಾದ ವಿಸೋಬರ ನಡೆಸಿಕೊಂಡರು. ನಂತರ ದಾನಮ್ಮ ಅಲ್ಲಮಪುರದಲ್ಲಿ ತೋರಿದ ಅದ್ಭುತ ಪವಾಡ, ಶ್ರೀಶೈಲದಲ್ಲಿ ತೋರಿದ ಮಹಿಮೆ, ಮೈಸೂರು ಮಹಾರಾಜರಿಗೆ ಲಿಂಗ ದೀಕ್ಷೆ, ಮನಗುಳಿಯಲ್ಲಿ ಸತ್ತ ಶಿಶು ಬದುಕಿಸುವುದು, ಕಲ್ಲು ಬಸವನಿಗೆ ಕಬ್ಬು ತಿನ್ನಿಸಿದ ಕರುಣಾಮಯಿ, ಕಂಚಿಯ ಕನಗಿಲ ಮಹಾರಾಜನ ಕಣ್ಣು ತೆರೆಸಿದಳು. ಕಾಶಿಗೆ ಹೋಗಿ ಕರುಣಾಮಯಿ ಆದಳು. ಬಹುಮನಿ ಸುಲ್ತಾನರಿಗೆ ಭಾಗ್ಯ ದೇವಿಯಾದಳು. ಹೀಗೆ ಶರಣ ಸಾಹಿತ್ಯ ಬೆಳೆಸುತ್ತಿದ್ದಳು. ಮುಂದೆ ಸೋಮಲಿಂಗರು ಮತ್ತು ದಾನಮ್ಮ ಎಡಬಲದಲ್ಲಿ ವೀರಭದ್ರ, ಮಲ್ಲಿಕಾರ್ಜುನ ಬಲಭಾಗದಲ್ಲಿ ಗುರು ಶಾಂತವೀರ ಮಹಾಸ್ವಾಮಿಗಳು ನೆಲೆಸಲಿ ಎಂದು ಸೋಮಲಿಂಗರು ಹೇಳಿದ ಮಾತನ್ನು ಕೇಳಿ ದಾನಮ್ಮ ದೇವಿಯು ತನ್ನ ತಂದೆ ತಾಯಿಗಳಿಗೆ ಅನುಗ್ರಹಿಸಿ ಪತಿಗೆ ನಮಸ್ಕರಿಸಿ ಅಂಗಲಿಂಗದಲ್ಲಿ ಶಿವಲಿಂಗ ಸೇರಿ ಗುಡ್ಡಾಪುರದಲ್ಲಿ ಮುತ್ತೈದೆಯಾದಳು. ನಂತರ ಸೋಮಲಿಂಗರು ಲಿಂಗದಲ್ಲಿ ಲೀನವಾದರು. ಅಂದಿನಿಂದ ಗುಡ್ಡಾಪುರದ ಕ್ಷೇತ್ರವು ಪ್ರಸಿದ್ಧಿಯನ್ನು ಪಡೆಯಿತು.